ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು 3 ಕಲರನ್ನು ಯೂಸ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಮಂದಾರ ರಂಗೋಲಿನ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕೈಯಿಂದನೇ ಗೆರೆಗಳನ್ನು ಹಾಕ್ಕೊತಾ ಇದ್ದೀನಿ. ನಾವು ಅಂದಾಜು ಮೇಲೆ ಇಷ್ಟೇ ಡಿಸ್ಟೆನ್ಸ್ ಇಟ್ಟು ಹಿಂಗೆ ರೌಂಡ್ ಹಾಕ್ತಾ ಹೋಗೋದು. ಗೊತ್ತಾಗ್ತಾ ಹೋಗುತ್ತೆ ನಮಗೇನೆ, ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ, ಹೀಗೇ ಹಾಕ್ಕೊಂಡು ಹಾಕ್ಬೋದು. 3 ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಬ್ಲೂ ಮತ್ತು ಗ್ರೀನು, ಪಿಂಕ್ ಕಲರ್ ಹಾಕ್ತಾಯಿದ್ದೀನಿ. ಸೆಂಟ್ರಲ್ಲಿ ಬ್ಲೂ ಹಾಕ್ಬಿಟ್ಟು ಆಮೇಲೆ ಪಿಂಕು, ಲಾಸ್ಟಿಗೆ ಗ್ರೀನ್ ಕಲರ್ ಹಾಕ್ಬಿಡ್ತಿದ್ದೀನಿ. ಜಾಸ್ತಿ ಕಲರನ್ನು ಯೂಸ್ ಮಾಡ್ಬೋದು. ನಾನು 3 ಕಲರ್ ತೊಗೊಂಡಿದ್ದೀನಿ. ಅದು ಆಪೋಸಿಟ್ ಕಲರನ್ನೇ ತೊಗೊಂಡಿದ್ದೀನಿ, ಆವಾಗೇ ಲುಕ್ಕಾಗಿ ಎದ್ದು ಕಾಣುತ್ತೆ ಅಂತ. ಮಧ್ಯದಲ್ಲಿ ದೊಡ್ಡ ಗ್ಯಾಪ್ ಇತ್ತು, ಹಾಗಾಗಿ ನಾನು ಅದಕ್ಕೆ ಪಂಚಮಿ ಹಬ್ಬ ಬರ್ತಾ ಇದೆಯಲ್ಲ, ಹಾಗಾಗಿ ಪಂಚಮಿ ಅಂತ ಬರುತ್ತೆ. ಬ್ಲೂ ಕಲರಲ್ಲಿ ಅದರಲ್ಲಿ ಅಷ್ಟೇ ವರ್ಕ್ ಮಾಡಿದ್ದು. ಆಮೇಲೆ ಪಿಂಕಲ್ಲಿ ಈ ಡಿಸೈನ್ ಹಾಕ್ಕೊತಾ ಇದ್ದೀನಿ. ಇದು ಈಸಿಯಾಗೂ ಇರುತ್ತೆ ಮತ್ತು ಲುಕ್ಕಾಗಿ ಕಾಣುತ್ತೆ ಅಂತ ಈ ಡಿಸೈನ್ ಹಾಕ್ಕೊತಾ ಇದ್ದೀನಿ. ಪಿಂಕಿಗೆ ಬ್ಲೂ ನೋಡಿ ಚೆನ್ನಾಗಿ ಕಾಣುತ್ತೆ. ಇದು ಪಿಂಕ್ ಪಕ್ಕ ಬ್ಲೂ ಮತ್ತು ಗ್ರೀನ್ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಡಿಸೈನ್ಗಳು ಈಸಿಯಾಗಿರುತ್ತೆ, ಬೇಗ ಹಾಕ್ಕೋಬೋದು. ತುಂಬ ದೊಡ್ಡ ರಂಗೋಲಿ ಆಗಿದ್ದರಿಂದ ಸ್ವಲ್ಪ ಅರ್ಲಿ ಮಾರ್ನಿಂಗೇ ಹೇಳ್ಬೇಕಾಗತ್ತೆ, ಟೈಮ್ ತಗೊಳ್ಳೋದ್ರಿಂದ. ನೀವು ಚಿಕ್ಕದಾಗಿ ಹಾಕೋದಾದರೆ ಬೇಗನೆ ಮುಗಿಸ್ಬೋದು. ಇದನ್ನು ನಾನು ಕೈ ಯೂಸ್ ಮಾಡದೆ ಇದರಲ್ಲಿ ಹಾಕ್ತಾಯಿದ್ದೀನಿ. ಮಿಷನ್ ಆಯಿಲ್ ಹಾಕೋದಿರತ್ತಲ್ಲ, ಅದರ ಟಿನ್ನಲ್ಲಿ ಹಾಕ್ತಾಯಿದ್ದೀನಿ. ಪಿಂಕಿಗೆ ಇಷ್ಟೇ ಡಿಸೈನೇ ಮಾಡಿದ್ದು, ಸ್ವಲ್ಪ ಪಿಂಕ್ ಕಾಣಲಿ ಅಂತ. ಮತ್ತು ಗ್ರೀನಿಗೂ ಅಷ್ಟೇ, ಗ್ರೀನಿಗೆ ತುಂಬ ಚಿಕ್ಕ ಡಿಸೈನನ್ನು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಗ್ರೀನು ಫುಲ್ ಕಂಡ್ರಷ್ಟೇ ಅದು ಲುಕ್ ಬರೋದು ಕಲರು. ಮೂರೇ ಕಲರೇ ಇರೋದದು. ಫುಲ್ ವೈಟ್ ಕವರ್ ಮಾಡಿಬಿಟ್ರೆ ಎದ್ದು ಕಾಣಲ್ಲ ರಂಗೋಲಿ, ಹಾಗಾಗಿ ಚಿಕ್ಕ ಡಿಸೈನನ್ನು ಬಿಡಿಸಿ ಫುಲ್ಲು ಗ್ಯಾಪಲ್ಲಿ ಇಟ್ಟಿದ್ದೀನಿ, ಗ್ರೀನ್ ಕಾಣಲಿ ಅಂತ. ನೆಕ್ಸ್ಟು ಗ್ರೀನಿನ ಪಕ್ಕ ಮತ್ತೆ ಇನ್ನೂ 2 ಡಿಸೈನ್ ಇದೆ. ಅದು ಫುಲ್ ವೈಟಲ್ಲೇ ಮಾಡೋದು. ಸ್ಟಾರ್ಟಿಂಗ್ ಗೆರೆನ ಹಾಗೇ ಅಂದಾಜು ಮೇಲೆ ಗೆರೆನ ಎಳ್ಕೊಳ್ಳೋದು. ಗೆರೆ ಹಾಕ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಡಿಸೈನ್ ಅಂದರೆ ಕಡ್ಡಿ ಡಿಸೈನ್ ಹಾಕಿದ್ದೀನಿ. ಇದು ಹತ್ತತ್ರ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಇದು ಹತ್ತತ್ರ ಹಾಕ್ತಾ ಹೋದಾಗ ಅದು ಲುಕ್ ಬಂದುಬಿಡತ್ತೆ. ಮತ್ತೇನೆಂದರೆ ಲಾಸ್ಟಿಗೆ ಟೈಲ್ಸು ಇದು ಬ್ಲ್ಯಾಕಲ್ಲಿ ಇದೆಯಲ್ಲ, ಬ್ಲ್ಯಾಕಲ್ಲಿರೋದ್ರಿಂದ ವೈಟ್ ಲಾಸ್ಟ್ ತಂದರೆ ಚೆನ್ನಾಗಿ ಕಾಣುತ್ತೆ. ಮತ್ತು ನಿಮಗೇನಾದರೂ ವೈಟಲ್ಲೇ ಇದ್ದರೆ ಟೈಲ್ಸು, ಆವಾಗ ನೀವು ಬೇರೆ ಕಲರ್ ಯೂಸ್ ಮಾಡಬೇಕಾಗತ್ತೆ. ವೈಟ್ ಹಾಕಿದರೆ ಕಾಣಿಸಲ್ಲ, ಯೆಲ್ಲೋ, ರೆಡ್ಡು, ಹಿಂಗೆ ಮೆರೂನು, ಡಾರ್ಕ್ ಕಲರನ್ನು ತಗೋಬೇಕಾಗತ್ತೆ. ಅದಕ್ಕೇ ನಾನು ಬ್ಲ್ಯಾಕ್ ಇರೋದ್ರಿಂದನೇ ವೈಟೇ ಲಾಸ್ಟ್ ಹಾಕಿ ಎಂಡ್ ಮಾಡ್ತಾಯಿದ್ದೀನಿ, ಒಳಗಡೆ ಕಲರ್ ತುಂಬಿದ್ದು. ಮಂದಾರ ರಂಗೋಲಿಗಳೇ ಹಾಗೆ, ಫಸ್ಟಿಗೆಲ್ಲ ಕಲರ್ ಹಾಕಿ ಆಮೇಲೆ ಅದಕ್ಕೆ ಆ ಕಲರಿಗೆ ವರ್ಕ್ ಮಾಡ್ತಾ ಹೋಗೋದು, ಅವಾಗೇ ಅದು ಲುಕ್ಕಾಗಿ ಕಾಣೋದು. ಇದು ದೊಡ್ಡದಾಗಿದ್ದರಿಂದ ಆಮೇಲೆ ರೌಂಡು ತುಂಬ ದೊಡ್ಡದಾಗ್ತಾ ಹೋಗುತ್ತೆ, ಹಾಗಾಗಿನೇ ಟೈಮ್ ಬೇಕಾಗತ್ತೆ ಅಂತ ಅನ್ನೋದು. ನಾನು ಹೇಗೆ ಕಾಣ್ತಾ ಇದೆ ಅಂತ. ಪಿಂಕು, ಬ್ಲೂ ಮತ್ತು ಗ್ರೀನು ಎದ್ದು ಕಾಣಿಸುತ್ತೆ ನಮಗೆ ಕಲರು. ದೂರದಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ಹತ್ತಿರದಿಂದ ಕಾಣ್ತಾ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ. ದೂರದಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ವರ್ಕ್ಗಳನ್ನು ಬೇಗ ಮಾಡ್ಕೋಬೋದು ಡಿಸೈನಿಂಗ್ಗೆ. ಇದು ಈಸಿ ಡಿಸೈನು ತೊಗೊಂಡಿದ್ದೀನಿ ನೋಡಿ, ಎಲ್ಲರೂ ಈಸಿಯಾಗಿ ಹಾಕ್ಕೋಬೋದು. ಮತ್ತು ರೌಂಡ್ ಹಾಕ್ಬಿಟ್ಟು ಮತ್ತು ಸೈಡಿಗೆ ಈ ಥರ ಎಳಿತಾ ಹೋದ್ರೆ ಆಯಿತು, ಈಸಿ ಇರುತ್ತೆ. ಕೈಯಿಂದನೂ ಹಾಕ್ಬೋದು, ಕೈಯಿಂದ ಹಾಕಿದ್ರೂ ಬೇಗ ಹಾಕೋಕ್ಕಾಗಲ್ಲ.
ಸಾಕಾಗುತ್ತೆ. ಇದರಿಂದನೇ ಹಾಕ್ಬೇಕಂತೇನಿಲ್ಲ. ನಮಗೆ ಜಾಸ್ತಿ ಟೈಮ್ ಇಲ್ಲ ಅಂದರೆ ಚಿಕ್ಕದಾಗಿ ಹಾಕ್ಬಿಟ್ರಂತೂ ಬೇಗನೆ ಹಾಕಿ ಮುಗಿಸ್ಕೋಬೋದು ಇದನ್ನು. ಇದೇ ಫೈನಲ್ ಡಿಸೈನು. ಇಲ್ಲಿಗೇ ಆಯಿತು. 3 ಕಲರ್ ಯೂಸ್ ಮಾಡಿ ಮತ್ತು ವೈಟಲ್ಲಿ ಫಿನಿಶಿಂಗ್ ಕೊಟ್ಟಿದ್ದೀನಿ. ಈಗ ನಾನೊಂದು ಬ್ಯೂಟಿಫುಲ್ ರಂಗೋಲಿನ ಹಾಕಿದೆ ನೋಡಿ. ಫೈನಲಿ ಹೇಗೆ ಕಾಣುತ್ತೆ ಅದು. ಇಲ್ಲಿ ಕ್ರಾಸಲ್ಲೂ ಕಾಣ್ತಾ ಇದೆ, ಲುಕ್ಕಾಗಿ ಕಾಣ್ತಾ ಇದೆ. ಇದೇ ಫೈನಲ್ ಲುಕ್ಕು, ಔಟ್ಲುಕ್ ನೋಡಿ. ಹೀಗೆ ಬ್ಯೂಟಿಫುಲ್ ರಂಗೋಲಿನ ಹಾಕಿದೆ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.